ಕಾಳುಮೆಣಸು ಏನು ಸ್ವಲ್ಪ ಬಿಟ್ಟದೆ ಅಂತ ಮಾಡಿದ್ರ ಎಂಥದೂ ಇಲ್ಲ, ಎಲ್ಲ ಉದ್ರೋಗದೆ. ಅಡಿಕೆ ಅಂತ ಎಂಥದೂ ಇಲ್ಲಲ್ಲ, ಕಾಳುಮೆಣಸಾರು ಚೂರು ಉಳ್ಕಂತದ್ಯಾ ನೋಡಿದ್ರೆ ಅದೂ ಇಲ್ಲ. 4 ಬಾಳೆಗೊನೆ ಬಿಟ್ಟತೆ, ಒಂದು ಮಂಗನ ರಾಶಿ ಬರ್ತದೆ ನೋಡಿ, ಒಂದು ಬಾಳೆಗೊನೆ ಹಣ್ಣಾಗೂ ಬಿಡೋದಿಲ್ಲ. ಈ ಸಲ ಅಡಿಕೆ ಸುಲಿಯೋಕೆ ನಾನು ನಮ್ಮ ಮನೆಯವರೇ ಸಾಕೇನ ಅಂತ. ಮರದ ಬುಡದಲ್ಲೇ ರಾಶಿ ಬಿದ್ದದೆ, ಮೇಲೆಂತ ಇರ್ತದ್ರಿ ಮತ್ತೆ. ಈ ಕಳೆ ಒಂದು ರಾಶಿ ಬರ್ತದೆ ನೋಡಿ, ಯಾವಾಗ ತೆಗಿಯೋದು ಏನೋ. ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಈ ಚುಕ್ಕಿ ರೋಗ ಒಂದು ಮತ್ತೆ ಬಂದದ್ಯಪ್ಪ. ಆ ಸಲ ಬಂದಾಗಲೇ ಆ ಔಷಧಿ ಈ ಔಷಧಿ ಅಂತ ಸ್ವಲ್ಪ ಮಾಡ್ಲಾಕಣ್ರಿ, ಈಗೆಂತ ಮಾಡೋದೇನ. ಸುಶೀಲಕ್ಕರ ಮನೆ ಅಡಿಕೆ ತೋಟ ನೋಡಿರಣ್ರಿ, ಒಂದೊಂದು ಕೊನೆ ಅಂದ್ರೆ ಆಳ್ ಹೊರಗಿದ್ದದೆ. ನಮ್ಮನೆಗಂತೂ 1 ವರ್ಷನೂ ಈ ಥರ ಬರಲಪ್ಪ. ಈ ಮಳೆಗೆ ಅಡಿಕೆ ಕಾಳುಮೆಣಸು ಎರಡೇ ಉದ್ರೋಗದೆ ಅಂತ ಮಾಡಿದ್ರ, ಕಾಪಿನೂ ಇಲ್ಲ, ಕಾಪಿನೂ ಉದ್ರೋಗದೆ. ಬೆಳಗಿನ ತಿಂಡಿಗೆ ಕೆತ್ತಿನ ಸೊಪ್ಪಿನ ಪಲ್ಯ ರೊಟ್ಟಿ ಮಾಡೋಣ ಅಂತ ಕೆತ್ತಿನ ಸೊಪ್ಪು ಕುಯ್ಕೊಂಡು ಹೋಗೋಣ ಅಂತ ಬಂದು ನಿಮ್ಮ ಹತ್ರ ಮಾತಾಡ್ತಾ ನಿಂತ್ಕೊಂಡೆ ಕಣ್ರಿ. ಹಂಗಾರೆ ನಾನು ಹೋಗ್ತೀನಿ ಮನೆಗೆ ಸೊಪ್ಪು ಕುಯ್ಕೊಂಡು. ತಮ್ಮನಿ